ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಹೇಳಿದ ಮನುಷ್ಯ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು, ತನ್ನ ಮನಸ್ಸನ್ನು ತಾನೇ ಜಯಿಸಬೇಕು. ಯಾರು ಮನಸ್ಸನ್ನು ಜಯಿಸಿರ್ತಾರೋ ಅವನಿಗೆ ಅದು ಬಂಧುವಾಗಿರುತ್ತೆ, ಮನಸ್ಸನ್ನು ಜಯಿಸದೇ ಇದ್ದವನಿಗೆ ಅದು ಶತ್ರುವಾಗುತ್ತೆ ಅನ್ನುವಂಥ ಮಾಹಿತಿ ತಿಳಿಸಿದ್ದ. ಮತ್ತೆ ಮುಂದುವರೆದು 7-8ನೇ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ ಅಂತ ಈ ದಿನ ನೋಡೋಣ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಅಂತ ಹೇಳಿದರು. ಅಂದರೆ ಮನುಷ್ಯನಿಗೆ ಉಂಟಾಗುವಂಥ ಶೀತ ಉಷ್ಣಗಳು, ಸುಖ ದುಃಖಗಳು, ಮಾನ ಮತ್ತು ಅಪಮಾನಗಳು ಇವೆಲ್ಲವನ್ನು ಸಮಾನ ಭಾವನೆಯಿಂದ ತೆಗೆದುಕೊಂಡು ಹೋಗುವಂಥವನಾಗಿರಬೇಕು. ಅವನಿಗೆ ಚಿತ್ತಶುದ್ಧಿಯಾಗಿರುತ್ತೆ, ಅವನು ಚಿತ್ತವನ್ನು ಜಯಿಸಿದವನಾಗಿರ್ತಾನೆ. ಅವನಿಗೆ ಚಿತ್ತ ಜಯಿಸಿದವನಿಗೆ ಪ್ರಶಾಂತತೆಯುಳ್ಳವನಾಗಿದ್ದು ಅವನಿಗೆ ಭಗವಂತನ ಸಾಮೀಪ್ಯವನ್ನು ಹೊಂದೋದಕ್ಕೆ, ಪರಮಾತ್ಮನನ್ನೇ ಅನುಭವಿಸೋದಕ್ಕೆ ಅವಕಾಶ ಉಂಟಾಗುತ್ತೆ ಅಂತ ಹೇಳಿದ. ನಮಗೆ ಸಹಜವಾಗಿ ಹೊರಗಿನ ವಾತಾವರಣದಿಂದ ಅನೇಕ ಸಲ ಶೀತ ಒದಗಬಹುದು, ಕೆಲವು ಸಲ ಉಷ್ಣ ಆಗ್ಬೋದು. ಬಿಸಿಲು ಜಾಸ್ತಿ ಆದಾಗ ಶೀತ ಬಂತು ಅಂತೇಳಿ ನಾವು ಅದನ್ನೇ ದೊಡ್ಡ ಅಗಾಧವಾಗಿ ಮಾಡಬಾರ್ದು. ಉಷ್ಣ ಆದಾಗಲೂ ಅಷ್ಟೇ ನಾವು ಅದನ್ನೇ ಹಚ್ಕೊಂಡು ಕೊರಗಬಾರ್ದು. ಅವು ಸಹಜವಾಗಿ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆ ರೀತಿ ಸಹಜವಾಗಿ ತಗೋಬೇಕು. ಸುಖ ದುಃಖಗಳು ಅಷ್ಟೇ. ಅನೇಕ ಸಲ ನಾವು ಸುಖಗಳನ್ನು ಹುಡುಕಿಕೊಂಡು ಹೋದರೂ ಸಿಗೋದಿಲ್ಲ, ಅನೇಕ ಸಲ ತಾನಾಗೆ ಬಂದು ಒದಗ್ತಾ ಇರ್ತವೆ. ಕಷ್ಟಗಳು ಅಷ್ಟೇ. ಸುಖ ಬಂದಾಗ ಹಿಗ್ಗೋದು, ಕಷ್ಟ ಬಂದಾಗ ಕುಗ್ಗೋದು ಎರಡಕ್ಕೂ ಸಮಾನಾಂತರವಾಗಿ ಇರಬೇಕು. ಈ ಹಿಗ್ಗೋದು ಕುಗ್ಗೋದು ಅನ್ನೋದನ್ನು ನಾವು ಮಾಡಬಾರ್ದು. ಮತ್ತು ಸಮಾಜದಲ್ಲಿ ಮಾನ ಮತ್ತು ಅಪಮಾನ ಇವು ಕೂಡ ಸಹಜವಾಗಿ ಬರ್ತಾನೆ ಇರ್ತವೆ. ಅವೆಲ್ಲವನ್ನೂ ಕೂಡ ಒಂದೇ ತೆರನಾಗಿ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗುವಂಥವನಿಗೆ ಪರಮಾತ್ಮ ಕೊಡುವಂಥ ಪ್ರಶಾಂತತೆ ಅನ್ನುವಂಥದ್ದು ದೊರೆಯುತ್ತೆ. ಆ ಪ್ರಶಾಂತತೆ ಅನ್ನೋದು ಸಿಕ್ಕ ಮೇಲೆ ಇನ್ನೇನೂ ಬೇಕಾಗಲ್ಲ ಅಂತ ಹೇಳಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾತ್ಮಕಾಂಚನ. ಇಲ್ಲಿ ಜ್ಞಾನ ವಿಜ್ಞಾನ ಅನ್ನುವಂಥ ವಿಭಾಗವನ್ನು ಮಾಡಿದ್ದಾನೆ ಕೃಷ್ಣ. ಜ್ಞಾನ ಅಂದರೆ ನಾವು ಪಡ್ಕೊಳ್ತಕ್ಕಂಥ ಜ್ಞಾನ. ಅನೇಕ ಗ್ರಂಥಗಳಿಂದ, ಪುಸ್ತಕಗಳಿಂದ, ಜ್ಞಾನಿಗಳಿಂದ ಪಡ್ಕೊಳ್ತಕ್ಕಂಥ ಜ್ಞಾನ. ವಿಜ್ಞಾನ ಅಂದರೆ ಶಾಸ್ತ್ರ, ದೈವತ್ವ, ವಿಶೇಷವಾದಂಥ ವಿಚಾರಗಳು ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ನಾವು ಪಡ್ಕೊಳ್ಳುವಂಥದ್ದು. ಈ ಜ್ಞಾನ ವಿಜ್ಞಾನ ಅನ್ನುವಂಥದ್ದು ನಮಗೆ ತೃಪ್ತಿಯನ್ನು ಕೊಡಬೇಕು. ಅಂಥ ತೃಪ್ತಿಯನ್ನು ಹೊಂದಿದವನು ಕಲ್ಲು, ಮಣ್ಣು, ಚಿನ್ನ, ಬೆಳ್ಳಿ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣ್ತಾನೆ. ಯಾರಿಗೆ ಈ ಜ್ಞಾನ ವಿಜ್ಞಾನದ ಸಮಾನತೆ ಅನ್ನೋದು ಬಂದಿರುತ್ತೋ ಅವನಿಗೆ ಕಲ್ಲು ಮಣ್ಣು ಒಂದೇ, ಚಿನ್ನನೂ ಒಂದೇ, ಆ ರೀತಿಯ ಭಾವನೆ ಉಂಟಾಗುತ್ತೆ. ಅವನ್ನು ಸಮಾನವಾಗಿ ನೋಡ್ತಾನೆ. ಮತ್ತು ಜಿತೇಂದ್ರಿಯನಾದವನು ಯೋಗವನ್ನು ಅರ್ಥೈಸಿಕೊಂಡು ಯೋಗಯುಕ್ತನಾಗ್ತಾನವನು. ಯೋಗಯುಕ್ತ ಅಂತ ಕರೆಸ್ಕೊಳ್ತಾನೆ. ಜ್ಞಾನವನ್ನು ಪಡ್ಕೊಂಡವನಿಗೆ ಇವೆಲ್ಲ ಸಾಧ್ಯ. ಶಾಸ್ತ್ರವನ್ನು ತಿಳ್ಕೊಂಡು ಮತ್ತು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ದೈವತ್ವದ ಕಡೆಗೆ ಚಿಂತಿಸುವಂಥವನಿಗೆ ಎಲ್ಲವೂ ಕೂಡ ಸಮಾನವಾಗಿರ್ತವೆ. ಎಲ್ಲ ವಸ್ತುಗಳು ಸಮಾನ. ಅವನಿಗೆ ದೈವತ್ವವನ್ನು ಕುರಿತಾದ ಚಿಂತನೆಯೊಂದೇ ಬಹಳ ಮುಖ್ಯವಾಗಿರುತ್ತೆ. ಬೇರೆವೆಲ್ಲ ಒಂದೇ ತೆರನಾಗಿರ್ತವೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.